ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಇವತ್ತು ನಾಳೆ ಆಷಾಢ ಏಕಾದಶಿ ಇದೆ. ಅದ್ರ ಸಂಬಂಧ ಎಲ್ಲ ಹುಡುಗಿಯರಿಗೆ ಸೀರೆ ಉಟ್ಕೊಂಡು ಬಂದಾರಂತ. ಅದಕ್ಕೆ ಚಿನ್ನುಗೆ ಸೀರೆ ಉಡಿಸ್ದೆ ನೋಡ್ರಿ. ಈಗ 8:30 ಆಗ್ಯದ ಟೈಮ. 7:30 ಸ್ಟಾರ್ಟ್ ಮಾಡೀನಿ. ಒಂದು ತಾಸು ಹಿಡ್ದು ನೋಡ್ರಿ ಸೀರೆ ಉಡಿಸ್ಲಿಕ್ಕೆ. ಸಿಕ್ಕಾಪಟ್ಟಿ ಕಾಲು ನೋಯಾಕತ್ತಾವ ನಿಂತು. ಈಗ ಚಪಾತಿ ಮಾಡ್ತೀನಿ ರೀ. ಉಂಡು ಸಾಲಿಗೆ ಹೋತಾಡ್ರಿ. ಚಪಾತಿ ಮಾಡಿ ಆಮೇಲೆ ಅಕ್ಕಿ ತೋರಿಸ್ತೇನೆ ರೀ. ಈ ಕಡೆ ನಿಂದ್ರಿ, ಈ ಕಡೆ. ನೋಡಿರಿ ಫ್ರೆಂಡ್ಸ್, ನಮ್ಮ ಚಿನ್ನು ಸೀರೆ ಉಟ್ಕೊಂಡಾಳೆ. ಯಾವ ರೀತಿ ಬಂದದ ಹಿಂಗೆ ಕಡೆ ಬಾಕಲ್ ಕಡೆ ಜರ ಹತ್ತಿರದು ಹಿಂಗೆ ಹೋಳಾಗ ಜರ ಹಿಂಗೆ. ಐ ಸುಂದ್ರಿ ನೋಡ್ರಿ ಎಷ್ಟು ಮಸ್ತಾಗ್ಯ ಸೀರೆ. ನೋಡ್ರಿ ನನ್ನ ಮುದ್ದು ಲಕ್ಷ್ಮಿ ಹಂಗೆ ಕಾಣಿಸ್ಲತ್ತದ. ಎಲ್ಲ ತಲೆ ಹಾಕಿಂದಕಿ ಕೊಂದಿದ್ರೆ ನಾ ಹಿಟ್ಟು ನಾದಿಕ್ಕಿದ್ ಮೊದಲು ಚಪಾತಿ ಮಾಡಿ ಈಗ ಉಣಿಸಿ ಹಚ್ಕೊಡ್ತು. ಒಂದರ ಸೀರೆ ಉಟ್ಕೊಂಡು ಹೋಗ್ತಾಳ ಸುತ್ತಾಳ. ಅದಕ್ಕೆ ಮೊದಲ ಊಟ ಮಾಡಿಸಿ ಹಚ್ಬಿಟ್ಟು ಬಿಡ್ತಾರೆ. ಪಟ್ಟ ತಲೆ ಹೋದ 1 ಮಿನಿಟ್ನ. ಚಿನ್ನಾಗಿ ತಲೆ ಇಟ್ಕೊಂಡಾಳ, ಮೇಕಪ್ ಮಾಡ್ಕೊತಾಳ. ಕೊಡಾನ ಏನೇನು ಹಾಕೋತಾಳ. ತುಳಸಿ ಮಾಳೆ ಹೇಳ್ಯಾರಂತ, ತುಳಸಿ ಮಾಳೆ ವೇದ ಮನ್ಯಾಗ ಅದು ಹಾಕ್ಕೊಂಡು ಹೋಗ್ತಾಳ. ಅದು ಹಚ್ಚಿ ಕಡೆ ಇಷ್ಟು. ಹಾಂ ಭಾಳ ಚಂದ ಇದೆ ಹಂಪ. ಇಲ್ಲ ಇದು ದಪ್ತರ್ ತೆಗಿ ಜರ ಫೋಟೋ ಹೊಡಿತು ಒಂದೆರಡು. ರೈಟ್. ಸೀರೆ ಮ್ಯಾಲ್ಕ್ತಾವ ಮೊದಲ ಇಚ್ಚಿ ಕಟ್ದ್ವಿ. ಹಾಂ, ಗಗ್ರಿ ಒಳಗಿನ ತೆಳ ಮ್ಯಾಲ್ಕ್ ಸರ್ಸು. ಇಲ್ಲಿ ನೋಡ್ರಿ, ಡ್ರ್ಯಾಗನ್ ಫ್ರೂಟ್ ಅಂತೂ ಜಾಸ್ತಿ ಹಣ್ಣಾಗಿವು, ಕಡಿಬೇಕಂತ ಹೇಳಿ ಕಡಿಯಾಕತ್ತಿದ್ ನೋಡ್ರಿ. ವಾಯ್ಸೋರು ಕೊಟ್ಟಿದ್ದ. ಈಗ ವಾಯ್ಸೋರು ಕೊಟ್ಟಿದ್ದಪ್ಪ. ಇಲ್ಲ ಅದು ಮಾತಾಡೋದು ಇತ್ತಲ್ರಿ. ಈಗ ಹಾಳಿ ಸಂಬಂಧ ಒಟ್ಟು ಕೊರ್ ಸೌಂಡ್ ಬರಾಕತ್ತಿತ್ತು. ಅದಕ್ಕಾಗಿ ಅದು ಕಟ್ ಮಾಡೀನಿ ನೋಡ್ರಿ.
ಈಗ ಮೊದಲು ಎಷ್ಟು ಕಡ್ದಿದ್ದೆವು ಈಗ ಮತ್ತೆ ಹಣ್ಣಾಗ್ಯಾವ ನೋಡ್ರಿ. ಜಾಸ್ತಿ ಹಣ್ಣು ತಿಂದೇವು ನೋಡ್ರಿ. ಡ್ರ್ಯಾಗನ್ ಫ್ರೂಟ್ ಮಸ್ತ್ ಸ್ವೀಟ್ ಇರ್ತಾವೆ ನೋಡ್ರಿ. ಇವಕ್ಕೆ ಎಲೆ ಇರ್ತಾವಲ್ರಿ, ಎಲೆಗೆ ಮುಳ್ಳು ಇರ್ತಾವ್ರಿ. ಅಲ್ಲಿ 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 ಭಾಳ ಜಪ್ಪುಜ್ ಕಡಿಬೇಕ್ರಿ ಇವು. ಇಲ್ಲಿ ಹಾಗೆ ಪುಂಡಿ ಪಲ್ಯ ಅದ ನೋಡ್ರಿ. ನಾನು ಹಿಂದೆ ನನ್ನ ಅಟ್ಟಿ ಹತ್ರಾಗೆ ಅದು ನೋಡ್ರಿ. ಅದು ಪುಂಡಿ ಪಲ್ಯ ಹಿಂದೆ ಅಲ್ಲಿ ಮುಂದೆ ಕಾಣಿಸ್ತದಲ್ರಿ, ಅದನ್ನು ಪುಂಡಿ ಪಲ್ಯನೇ ಅದು ನೋಡ್ರಿ. ಇವು ಗಿಡದಾನ ಕಡ್ದೇವನ ಮತ್ತೆ ಹೊಳ್ಳಿ ಅವು ಇವು ಕಿತ್ಕೊಂಡು ಬೆಳಿಲಿಕ್ಕೆ ಚಾನ್ಸ್ ಇಲ್ಲ. ನಂಗೆ ಒಂದು ಕೊಡ್ತೀಯಲ್ಲ ತಿಲ್ಲಕ್ಕೆ? ಹಾಂ ಆಗಾಳಿ ಕೊಯ್ದಿದ್ದು ಹ್ಞೂ ಎಷ್ಟು ರುಚಿ ಇತ್ತಲ್ಲ ಹಂಗಾರೆ ಭಾಳ ಮಸ್ತ್ ನೋಡಿ. ನೀರು ಅವ ಎಲ್ಲದ ಇನ್ನೊಂದು ಅಲ್ಲ ಬಾವಿ ಅವ ಹಣ್ಣಾಗಿಲ್ಲಿನ ಹಣ್ಣಾಗಿಲ್ಲ ಬಿಡು. ಇರ್ಲಿ ಹಾಗೆ ಬಾಯಿ ಬಂದು ಮಾಡಿ ಹೂವು ತೋರ್ಸಂಗೆ ಒಂದು ಸ್ವಲ್ಪ ಮಳೆಯಾಗ್ಯದ. ಹೂವು ನೋಡ್ರಿ ಎಷ್ಟು ಚಂದ ಹೊಡ್ಲಿಕ್ಕ ನಾವೇ ಹಿಡ್ತಲೆ ಹಾಕೊಂಡು ನೋಡ್ರಿ. ಇದು ತೋರಿಸಿ ಮಲ್ಲಿ ಹೂವು. ಇದು ನೋಡ್ರಿ ಗಿಡ ಎಷ್ಟು ಚಂದ ಬಾಬು. ಇಲ್ಲಿ ಅಲ್ಲೇ ನಿಂದ್ರೆ ಪೂರ್ತಿ ಹಿಡಿಯೋದು. ಇಲ್ಲಿ ನೋಡ್ರಿ ಗಿಡದಾಗನೇ ಹಣ್ಣಾಗಿ ಬಿಟ್ಟವೆ. ಸೀತಾಫಲ ಅಂತ ಇಟ್ಕೊಳ್ಳಂತ್ರಿ. ಫೋಟೋ ಹಿಂದಕ್ಕೆ ನಂದು ಬರ್ಬೇಕು. ದಮ್ ಹಾಂ ನಮ್ಮ ಹಣ್ಣಾಗ್ಯದ ನೆಲಕಲ್ಲದು. ಅಲ್ಲಿ ಮ್ಯಾಲ ಒಂದೆರಡು ಹಣ್ಣಾಗ್ಯಾವ ನೋಡಕ್ಕೆ. ಸೋನು ನೀ ಯಾರ್ದಪ್ಪ ಸೌಕಾಸ್ದಾಗ್ಯ ಅವ್ರಿಗೆ ಹೊಡಿತದ ಹಣ್ಣದಲ್ಲ ಏರ್ ಮ್ಯಾಗ ನಾ ಹಿಡಿತ. ಹಾಂ ಕಾಲು ಕೊಟ್ಟಿದ್ದೀರಿ ಯಾರು ಫೆಂಟಿ ದಮನ್ ಫೆಂಟಿ ಹಿಡಿ ಬೀಳಲ್ಲಿದ ಅಳಿಗಾಡ್ಲತ್ರ ಭೀ. ಈ ವರ್ಷ ಒಟ್ಟ ಗಿಡದಾನ ತೆಗೆದು ಹಣ್ಣು ಹಾಕಿಲ್ಲ ನೋಡ್ರಿ. ಸಿಕ್ಕಾಪಟ್ಟೆ ಹಣ ಗಿಡದಾಗೆ ಹಣ್ಣಾಗಿಬಿಟ್ಟಾವ ಈ ಸಲ. ಬರ್ರಿ ಡ್ರ್ಯಾಗನ್ ಫ್ರೂಟ್ ಯಾರ್ಯಾರಿಗೆಲ್ಲ ಇಷ್ಟ ಮತ್ತು ಸೀತಾಫಲ ಹಣ್ಣು ಯಾರ್ಯಾರಿಗೆಲ್ಲ ಇಷ್ಟ. ಸೀತಾಫಲ ಹಣ್ಣು ಅಂತೂ ಯಾರಿಗೆ ಇಷ್ಟ ಇಲ್ಲ ಅನ್ನಪ್ಲೇನೇ ಇಲ್ಲ ನೋಡ್ರಿ. ಎಲ್ಲರಿಗೆ ಇಷ್ಟ ಇವು ನೋಡ್ರಿ. ಡ್ರ್ಯಾಗನ್ ಫ್ರೂಟ ಫಸ್ಟ್ ಟೈಮ್ ಆಗ್ಯಾವ ನೋಡ್ರಿ ಇಷ್ಟು ದಪ್ಪು. ಈಗ 2 ವರ್ಷ ಐತ್ರಿ ಅದು ಗಿಡಕ್ಕೆ ಆಲಗತ್ತು. ಒಟ್ಟೆ 4 ಆಗಿವು. ಈ ಸಲ 15 ಈಗ 30 ಕಾಯಿ ಕಡ್ದೇವು ನೋಡ್ರಿ. ಜಾಸ್ತಿ ದಮ್ಮಾಗ್ಯಾವ ನೋಡ್ರಿ. ಸಿಕ್ಕಾಪಟ್ಟೆ ಫ್ರೆಶ್ ಕಾಯಿ ಮಾರ್ಕೆಟ್ನಾಗ ಇರ್ತಾವ್ರಿ. ಬಾಡದಂಗೆ ಆಗಿರ್ತಾವೆ. ಏನಾಗಿರ್ತದೋ ಯಾರಿಗೆ ಕೊಂಡ್ರಿ ಕಡು. ಇವು ಏನು ಹಾಳಾಗಂಗಿಲ್ಲ ರೀ. ಭಾಳ ದಿನ ಇಟ್ರಿ ಭೀ ಮಸ್ತಾಗ್ಯಾವ ನೋಡ್ರಿ. ಅವಕ್ಕ ಇದ್ರಂಗೆ ಕಲರ್ ಇರಲ್ಲ, ಒಂಥರ ಕೆಂಪ. ಅವು ಭಾಳ ದಿನ ಆಗಾನ ಚಂದ ಹತ್ತಲ್ರಿ. ಗಿಳಿ ಆದಾಗ್ಬಿಡ್ತಾವ. ಅದ್ರಾಗ ಮತ್ತೀಗ ಬೇರೆ ಮಗ್ಗಿ ಬೇರೆ ಅವ ಮತ್ತು ಕಾಯಿ ಬೇರೆ ಬೇಕು. ಗಾಳಿ ಈ ಕಡ್ದಿಲ್ರಿ ಗಾಳಿ. ಮತ್ತು 1 4 ದಿನ ಸಂಪಾಗಿತ್ತು. ಈಗ ಮತ್ತೆ
ಇದಕ್ಕಿದ್ದಂಗೆ ಚಾಲು ಆಗ್ಯದ ನೋಡ್ರಿ. ಇದು ಮನುಷ್ಯರು ಹಾರಿ ಹೋಗ್ತಾರೆ ಅಟ್ಟು ಗಾಳಿ ಅದ ನೋಡ್ರಿ. ಇಲ್ಲಿ ಒಂದೇ ಕರಿಬೇವಿನ ಗಿಡ ಅದ ನೋಡ್ರಿ, ಎಷ್ಟು ಮಸ್ತ್ ಬಂದದ. ಇದೊಂದು ಮೊಗ್ರಾವಿನ ಗಿಡ. ಇಲ್ಲಿ ಒಂದು ನಿಂಬೆ ಎಗಿಯದ್ರಿ, ಕಿತ್ತು ಹಚ್ಬೇಕು ಎಲ್ಲಾರೆ. ಮತ್ತು ಹಾಗೇನೆ ಅಲೋವೆರಾ ಅದು ನೋಡ್ರಿ. ಇದು ನಿಂಬಿಕಾಯಿ ತೋರಿಸ್ತೀನಿ ಬರ್ರಿ ನಿಮ್ಗೆ, ಎಷ್ಟು ದಪ್ಪ ಅದಾವ ನೋಡ್ರಿ. ನಿಂಬಿಕಾಯಿ ಎಷ್ಟು ಮಸ್ತ್ ಅವ. ಹಿಂಗೆ ಇಲ್ಲಿ ಬಿದ್ದುದೆಲ್ಲ ಕೊಯ್ದು ಹಿಂಗೆ ಒಗ್ದಾನ್ರಿ. ಸೋನು ತಂದಿರಿ ಸುಮ್ ಕೂತೆ ನೋಡೋದು, ಹಂಗೆ ಆಟ ಮಾಡೋದು. ಮನೆ ಸುತ್ತ ಗ್ರೀನರಿ ಮಸ್ತ್ ಅದ ನೋಡ್ರಿ. ಗಾಳಿ ಸಮಾನ ಅಂತರ ಸಾಕಾಗಿಬಿಟ್ಟದ. ಚಾಕುತ್ತ ಈಗ ನೋಡ್ರಿ ಟೈಮ್ 5 ಗಂಟೆಗೆ. 5 ಗಂಟೆಗೆ ಅದ. ಈಗ ಗಾಳಿ ಒಂದು ಜಾಸ್ತಿ ಆಗೈತಲ್ರಿ. ಈಗ ಗಾಳಿ ಸಂಬಂಧ ಎಲ್ಲ ಕಡೆದು ಹಿಂಗೆ ಗಾಳಿ ಬರ್ಲತ್ತದ. ಬಾಕ್ಲ ಕಿಟಕಿ ಒಟ್ಟು ದುಮ್ಮ ಧೂಳ ಜಾಸ್ತಿ ಬರ್ತದೆ ನೋಡ್ರಿ ಗಾಳಿಗಾಗಿ. ಅದಕ್ಕೆ ಎಲ್ಲ ಜಾಡಿಸಿ ಕಸ ಹೊಡೋದು ನೋಡ್ರಿ. ಕಸ ಹುಡುಗಿ ಒಂದು 4 ಭಾಂಡೆ ಬಿದ್ದೀವಿ. ಭಾಂಡೆ ಅಷ್ಟು ತಿಕ್ಕದ. ಯಜಮಾನ್ರು ಬಿ ಚಿನ್ನು ತರ್ಲಿಕ್ಕೆ ಹೋಗ್ಯಾರ. 5ಕ್ಕೆ ಬಿಡ್ತದಲ್ರಿ ಆಕಿನ ಸಾಲಿ. 5ಕ್ಕೆ ಬಿಟ್ಟನ ಅಲ್ಲಿ ಬಂದು ಫೋನ್ ಹಚ್ತಾಳ್ರಿ. ಇವತ್ತು ಹಚ್ಚಿಲ್ಲ, ಇಲ್ಲ ಊಟನೇ ಹೋಗ್ಯಾರ. ನಾನು ಬೇತಲ್ಲ ಒಂದು ಸ್ವಲ್ಪ ಒಂಕ್ ಬಂದದ ನೋಡ್ರಿ. ನನಗೆ ಗೊತ್ತಾಗಿಲ್ರಿ ಅದು. ಈ ಮೊಬೈಲ್ದಾಗ ಹಿಂಗೆ ಕಾಣಿಸ್ಲತ್ತದ್ರಿ ಅದು. ಇರ್ರಿ ಏನಾಗಲ್ಲ. ಅದಕ್ಕೆ ಬಿಸಿಲಂತೂ ಫುಲ್ ಬಿದ್ದದ ನೋಡ್ರಿ. ಇವತ್ತು ಗಾಳಿ ಬಿಸಿಲ ಜಾಸ್ತಿ ಆಗಿಬಿಟ್ಟದ. ಮಾಡಿ ಇರ್ತದ, ಗಾಳಿ ಹಾರಿ ಹೋಗ್ಬಿಡ್ತದೆ. ಮಾಡಿ ಅಷ್ಟೆದ್ರಿ ಗಾಳಿ ಬಿಡ್ತಂದ್ರೆ ಮಳೆ ಬರಂಗಿಲ್ಲ ನೋಡ್ರಿ. ಅದಕ್ಕಾಗಿ ಕಸ ಭಾಂಡೆ ಅಂತೂ ಐತಿ. ಸಂಜೆ ಟೈಮ್ದು ಸೋನು ಮೇವು ತರ್ಲಿಕ್ಕೆ ಹೋಗ್ಯಾನ್ರಿ. ಎಮ್ಮೆ ಬೇಕಲ್ರಿ ಮೇವು. ಅದು ಹುಲ್ಲ ಎತ್ತರ ಆಗ್ಯದ, ಗಾಜರ್ ಹುಲ್ಲ. ಅದಕ್ಕೆ ಚಂಡಿ ಇಟ್ಟೆ ಹೊಡ್ಕೊಂಡು ತರ್ಬೇಕಾಗ್ತದೆ. ಬಡ್ಡಿ ತಿನ್ನಂಗಿಲ್ಲ ರೀ, ಬಿರ್ಸು ಭಾಳ ಆಗ್ಯದ. ಅದಕ್ಕಾಗಿ ಚಂಡಿ ಹೊಡಿತಾನ. ಲೇಟ್ ಹಿಡಿತದೆ ನೋಡ್ರಿ. ಲಗೋಟ ಬಾಳೆ ಆಗಲ್ಲ ಮೇವು. ಚಂಡಿನ ಒಂದು 2 ಟೇಕ್ ಹೊಡೆದಾಗ ಒಂದೇ ಟೇಕ್ ಹಾಕಿದ್ರೆ ಯಾಕಂದ್ರೆ ಅಷ್ಟು ಬಡ್ಡಿ ತೆಗ್ದೇವು ಅಂದ್ರೆ ಮುಂದೆ ರೌದಿ ಉಳಿತದ. ಅದು ಹಾರು ಬರಲ್ಲ ನೋಡ್ರಿ. ಚಿನ್ನು ಬರ್ತಾಳ್ರಿ. ಈಗಕ್ಕೆ ಮುಂಜಾನೆ ಇವತ್ತು ಸೀರೆ ಉಟ್ಕೊಂಡು ಹೋಗ್ಯಾಳ. ಏನೇನು ಮಾಡಿಸ್ಕೊಳ್ಳೋ ಯಾರಿಕೊಂಡ್ರಿ. ಡ್ರೆಸ್ ಒಯ್ದಾಳ್ರಿ ಒಂದು ಜೋಡ. ಶಾಲೆಗೆ ತೊಗೊಂಬರ್ರಿ ಮೇಡಮ್, ಶಾಲೆ ಚೇಂಜ್ ಮಾಡತ್ರಿ, ತೊಗೊಂಬರ್ರಿ ಅರ್ಬಿ ಎಲ್ಲರಿಗೆ ತೊಗೊಂಡು ಬಾ ಅಂತ ಹೇಳ್ಯಾರತ್ರಿ. ಅದಕ್ಕೆ ಈಕಿನೂ ಒಯ್ದಾಳ. ಈಗ ಅಲ್ಲಿ ಒಂದು ಸ್ವಲ್ಪ ಬದ್ನಿ ಗಿಡದು ಶೇಂಡಳಿ ಜಾಸ್ತಿ ಬಿದ್ದಾವ. ಶೇಂಡಳಿ ಹಿಡಿಬೇಕಲ್ಲ ಅನ್ಕೊಳಕತ್ತೀನಿ. ಏನಾಗ್ತದ ನೋಡೋಣ ಬರ್ರಿ. ಚಿನ್ನು ಸಾಲಿನ ಬರ್ನಾನೆ ಹೋಗ್ತೀನಿ ರೀ ಒತ್ತಾಟ. ಈಗ ಬರ ಯಾಳಿಗೆ ಮತ್ತೆ ಶಿವಣ್ಣ ಬಂದಿದ್ದೇವೆ ನೋಡ್ರಿ ಫ್ರೆಂಡ್ಸ. ಶೇಂಡಳಿ ಕತ್ತರಿಸ್ಬೇಕಂಥೇಳಿ ಒಂದು 2-3 ಕತ್ತರಿಸಿದೆವು. ಯಾವ ರೀತಿ ಇರ್ತಾವಂತ ನಿಮಗೆ ತೋರಿಸ್ತೀನಿ ಬರ್ರಿ. ನಾ ಶೇಂಡಳಿ ಅಂದ್ರೆ ಇಲ್ಲ ತಿರ್ಬೋದು ನೀವು ನೋಡ್ರಿ. ಮ್ಯಾಗಿನ ಗಿಡ ಇಟ್ಟು ಫ್ರೆಶ್ ಅದು ಚಂಡಿ. ಇದು ನೋಡ್ರಿ, ಇದು ಯಾಕೆ ಹಿಂಗಾಗ್ಯದ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ನೋಡ್ರಿ. ಇಲ್ಲಿ ಕಾಣಿಸ್ತಾ ನೋಡ್ರಿ. ಅಲ್ಲಿ ಸಣ್ಣ ಹೋಲ್ ಐತ್ರಿ. ಹತ್ರದಾಗ ಒಳಗೆ ಹಿಂಗೆ ಮುರಿದು ನೋಡ್ದೇವಂದ್ರೆ ಕೀಡಿ ಇರ್ತಾವ್ರಿ ಒಳಗೆ. ಅವು ಕೀಡಿ ಏನು ಮಾಡ್ತಾವ, ಸುಳಿನೇ ಕಟ್ ಮಾಡಿ ಬಿಡ್ತಾವ್ರಿ. ಸುಳಿ ಕಟ್ ಐತಂದ್ರೆ ಗಿಡ ಹಾಗೆ ಒಣಗ್ಕೋತೆ ಹೋಗ್ತದೆ ನೋಡ್ರಿ. ಅದ್ರ ಸಂಬಂಧ ಇವಕ್ಕೆ ಎಷ್ಟು ಒಣಗದಂಗೆ ಆಗಿರ್ತಾವಲ್ಲ ಅಷ್ಟು ಕಟ್ ಮಾಡಿಬಿಟ್ಟೇವಂದ್ರೆ ಆಯ್ತು ರೀ, ಅವು ಹೋಗ್ತಾವೆ ನೋಡ್ರಿ. ಅದಕ್ಕಾಗಿ ಶೇಂಡಳಿ ಕತ್ತರಿಸೋದು ಅಂತೇವೆ ನೋಡ್ರಿ. ಚಿನ್ನು ಭೀ ಬಂದಾಡ್ರಿ ಸಾಲಿಂದು. ಸೋನು ಭೀ ಮೇವು ತಂದಾನ, ಇಲ್ಲಿ ಕೂತಾನ. ಈಗ ಇದ್ರಾಗ ಒಂದು ಸ್ವಲ್ಪ ಸೈಕಲ್ ಹಿಡಿಯಳು ಏನು ಲಗತ್ತಿದ.
ಹೊತ್ತು ಹೋಗ್ಯದ್ರಿ ಈಗ 6 ಗಂಟೆ ಆಗ್ಯದ ಟೈಮ್ ಭೀ ಸುಮ್ಮನೆ ಸ್ವಲ್ಪ ಇಲ್ಲೇ ಮನೆ ಮುಂದೆ ಇರ್ತೇವೆ ನಮ್ಮ ಮನೆ ನೋಡ್ರಿ ಮನೆ ಇಲ್ಲೇ ಮನೆ ಇಲ್ಲೇ ಅಂಗಳಾಗೆ ಬದ್ನಿ ಗಿಡ ಹೊಲದಾಗೆ ಇದ್ದೇವಲ್ರಿ ನಾವು ಅದಕ್ಕೆ ಒಂದು ಸ್ವಲ್ಪ ಎಡೆ ಹೊಡಿಯಪ್ಪ ತಂಪಾತನ ಇಲ್ಲತ್ತಿದ ಈಗ ಚಿನ್ನು ಸಾಲಿದು ಬಂದು ಡ್ರ್ಯಾಗನ್ ಫ್ರೂಟ್ ತಂದಾಡ್ರಿ ತಿಲ್ಲಕ್ಕೆ ಅವು ಕಡ್ದಿದ್ದೇವಲ್ಲ ಅದಕ್ಕಾಗಿ ಒಂದು ತೊಗೊಂಡು ಬಂದಾಳ ಸೀತಾಫಳ ಒಂದು 2 ತಿಂದಾಡ್ರಿ ಮತ್ತು ಡ್ರ್ಯಾಗನ್ ಫ್ರೂಟ್ ತಂದು ಸುಲಿಗತ್ತಾಳ ನೋಡೋಣ ಬರ್ರಿ ನೋಡ್ರಿ ಯಾವ ರೀತಿ ಸುಲ್ದ ಇಲ್ಲೆಲ್ಲ ಸೀತಾಫಳ ತಂದು ತಿಂದಾಳ ಕಟ್ಟಾಳ ಅಲ್ಲಿ ಒಂದು ಗೆಜ್ಗುಳಿಕೆ ಆಗ್ಯದ ಅಂತ ಹೇಳಿ ಅದಕ್ಕೆ ತಿಂದಿಲ್ರಿ ಆಕಿ ಮತ್ತು ಇಲ್ಲಿ ಅದಕ್ಕೆ ಚಂದ ಸುಲ್ದ ನೋಡ್ರಿ ಯಾವ ರೀತಿ ತೋರ್ಸಿ ಚಂದ ಇಡಿ ಹಿಂಗೆ ತಿನ್ನು ನಾವು ಚಮಚಲ್ಲಿ ತಿಂದಿದ್ದೇವೆ ಆಕಿ ಹಂಗೆ ತಿಂತಾಳ ನೋಡ್ರಿ ಎಲ್ಲಿ ಭೇಟ್ಯಾಳ ಅವೇನು ಕಟ್ ಮಾಡೋದು ಮಾಡೋದು ಭೀ ಈಜಿ ನೋಡ್ರಿ ಮತ್ತು ಚಾಕು ಇರ್ಲಾರ್ದೇ ಕೈಲೇ ಸುಲಿಗೆ ಬರ್ತಾವ್ರಿ ಕುಡಿ ಅವನಿಗೆ ಒಂದು ಜರ ಕುಡ್ಬೇಕವ ಕುಡು ಒಂದು ಜರ ಕತ್ತರಿಸ್ತಾನ ಒಂದು ಕಾಣಿಸ್ಲತ್ತಾವ ಇಲ್ಲ ನೋಡ್ರಿ ಮಸ್ತ್ ಮುಲಂಗಿ ಗಿಡ ಅಂತೂ ನೋಡ್ರಿ ಯಾವ ರೀತಿ ಆಗ್ಯಾವ ನೋಡ್ರಿ ಮುಲಂಗಿ ಅಲಗತಾವ ನೋಡ್ರಿ ಬರ್ತಾವ್ರಿ ಒಂದು 15 ದಿನದಾಗ ಮುಲಂಗಿ ಬರ್ತಾವ ಮತ್ತು ಗಿಡ ನೋಡ್ರಿ ಯಾವ ರೀತಿ ಬಂದಾವ ಬದ್ನಿ ಗಿಡ ಹಿಂಗೆಲ್ಲ ಒಂದಕ್ಕೊಂದು ಗಿಡ ಕಲ್ಲಿಗತ್ತಾವ ನೋಡ್ರಿ ಅಂದ್ರೆ ಭೀ ಸಣ್ಣ ಹುಲ್ಲು ಭಾಳ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಅನ್ನಗಡಾಗ್ಯದ್ರಿ ಮಾತು ಕಸ ತೆಗ್ದು ಕಡೆಗೆ ಅರ್ದಾಗ ಮತ್ತು ಮಳೆ ಬಂದದಲ್ರಿ ಒಂದು 2 ದಿನ ಮನೆ ಸಿಕ್ಕಾಪಟ್ಟೆ ಹುಲ್ಲಾಗಿಬಿಟ್ಟದ ನೋಡ್ರಿ ಸದ್ಯದ ಮಟ್ಟಿಗಂತೂ ಬದ್ನಿ ಗಿಡ ಮಸ್ತ್ ಬಂದಾವ ನೋಡ್ರಿ ಎಡ್ಸಿ ಕಟ್ ಮಾಡಿ ಮತ್ತೆ ಸಿಗ್ತೀವಿ ರೀ ಈಗ 2 ಸಾಲು ಮಳೆ ಬರ್ನ ಉಳ್ದದ ಹುಲ್ಲು ನೋಡ್ರಿ ಎಟ್ಟಾಗ್ಯದ ಅವಾಗ ಹೊತ್ತಾಗಿದ್ರೆ ಒಟ್ಟು ಹೈರಾಣ ಆತಿತ್ಲ ನೋಡ್ರಿ ಮೆಣಸಿಕಾಯಿ ನೋಡ್ರಿ ಹೆಂಗಾಗ್ಯಾವ ಮನೆಗಾರೆ ಆತಾವಲ್ರಿ ಅದ್ರ ಸಲುವಾಗಿ ಹಚ್ಚದಂಗೆ ನೋಡ್ರಿ ತಾಜಾ ಫ್ರೆಶ್ ಸಿಗ್ತಾವ ಹೂವಿನ ಗಿಡ ಅಂತೂ ಕೇಳಂಗಿಲ್ಲ ರೀ ಅಷ್ಟು ಮಸ್ತ್ ಬಂದಾವ ಹೂವಿ ಆಗ್ಯಾವ್ರಿ ಕಡೆಪ್ಲೆ ಇನ್ನೊಂದು 2 ದಿನ ಬಿಟ್ಟು ಕಡಿಬೇಕ್ರಿ ನೋಡ್ರಿ ಈ ಥರ ಮಗ್ಗಿ ಇರಬೇಕು ಅಲ್ಲ ಗಿಡ ಎಲ್ಲ ಅಂದ್ರೆ ಹೂ ಜಾಸ್ತಿ ಹೊಂಡ್ತಾವ ನೋಡ್ರಿ ಗಿಡ ನೋಡ್ರಿ ಯಾವ ರೀತಿ ಆಗ್ಯದ ಎಷ್ಟು ಗುಂಡು ಬೆಳೆದದ ನೋಡ್ರಿ ಇದು ನೋಡ್ರಿ ಇನ್ನು ಸ್ವಲ್ಪ ಭಾಳ ದಟ್ಟ ಹಚ್ಚಿಲ್ರಿ ಸಲ ಅಂಗ್ಲ ಹಚ್ಚಿದೆವು ಅದಕ್ಕಾಗಿ ಗಿಡ ಒಡ್ದಾವ ನೋಡ್ರಿ ಹುಲ್ಲು ನನಗೆ ನೋಡತ್ತದ ನೋಡ್ರಿ ಅದು ಹುಲ್ಲಿಗೆ ಏನು ಬರನೇ ಇಲ್ಲ ಗಾಳಿಗೆ ಒಂದೊಂದು ಫೆಂಟಿಗೆ ಹಿಂಗೆ ಮುರಿದು ಬಿದ್ದಾವ ನೋಡ್ರಿ ಭಾಳ ಇವತ್ತು ಗಾಳಿ ಏನು ಕೇಳಂಗಿಲ್ಲ ರೀ ಅದು ಒಟ್ಟು ಎಲ್ಲ ಶೇಂಗಾಳಿ ಕಟ್ ಮಾಡಿದೆವು ಒಂದೇ ಸಾಲು ಉಳಿದಿತ್ತು ನಾವು ಕತ್ತರಿಸ್ತೀನಿ ಮಮ್ಮಿ ಅಂದಳು ಚಿನ್ನು ಅಕ್ಕಿ ತೊಗೊಂಡು ಹೋಗ್ಯಾವ ನೋಡ್ರಿ ಇಲ್ಲ ನೋಡ್ರಿ 10 ರೂಪಾಯಿ ಇಂಥದ್ದೆಲ್ಲ ಹಳ್ಳಿ ವಾತಾವರಣ ಯಾರಿಗೆಲ್ಲ ಸಿಗ್ತದೆ ನೋಡ್ರಿ ಹೊಲ್ದಾಗಿದ್ದವ್ರಿಗೆ ಮಾತ್ರ ಸಾಧ್ಯ ನೋಡ್ರಿ 10 ರೂಪಾಯಿ ಇದಕ್ಕೆ 10 ರೂಪಾಯಿ ಅಂತೇವೆ ನಿಮ್ಮ ಕಡೆ ಏನಂತಾರಂತ ಗೊತ್ತಿಲ್ಲ ರೀ ನಮಗೆ ನೋಡ್ರಿ ಎಷ್ಟು ಚಂದ ಅದು ಇದು ಭೀ ಪಲ್ಯ ನೋಡ್ರಿ ತೆನಿ ಪಲ್ಯ ಅಂತ ಹೇಳಿ ಅಂತೇಳಿ ಎಷ್ಟು ಮಸ್ತ್ ಬಂದದ ನೋಡ್ರಿ ಇದು
ನೋಡೇ ಇಲ್ಲ. ಅದೊಮ್ಮೆ ಮಾಡ್ತೀನಿ ರೀ, ನಾ ಮಾಡಿದಾಗ ಸೇರ್ ಮಾಡ್ತೀನಿ ಅಂತ. ಮಸ್ತ್ ಮಸ್ತ್ ಪಲ್ಯ ಅದ ಎಲ್ಲ. ಗಾಳಿಗೆ ಈ ಥರ ಪೆಂಟಿ ಮುರಿದವ್ರು. ಇವತ್ತೇ ಗಾಳಿ ಜಾಸ್ತಿ ನೋಡ್ರಪ್ಪ. ನೋಡ್ರಿ ಯಾವ ಥರ ಬಂದದ. ನಿಕ್ಕ ಮದ 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 ಅಲ್ಲತ್ತದ ನೋಡ್ರಿ ಇದು ಪಲ್ಯ. ಜೋಳದ ರೊಟ್ಟಿ ಕೂಡ ಅಂತೂ ಸೂಪರ್ ಕಾಂಬಿನೇಷನ್ ನೋಡ್ರಿ. ಮೆಣಸಿನ್ಕಾಯಿ ಇಲ್ಲಿ ಕಾಣಿಸ್ಲತ್ತ ನೋಡ್ರಿ ಗಿಡ್ಕೊಳಿಗೆ. ಉಪ್ಪ ಹುರಿಬೇಕ್ರಿ ಎಳ್ಕಾನ್ ಮೆಣಸಿನ್ಕಾಯಿ. ಭಾರಿ ಟೇಸ್ಟ್ ನೋಡ್ರಿ. ಆಯಿತು ತಂಗಿ, ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ತೋರ್ಸರ್ದಾಗ ಟೈಮ್ 3 ನಿಮಿಷ ಆಗ್ಯದ ನೋಡ್ರಿ ವಿಡಿಯೋ. ಈಗ ಹಾಗೆ ತೋರಿಸ್ತಾ ಇರ್ಬೇಕು ಅನ್ನಿಸ್ತದ. ಚಂದ ಎಲ್ಲ ಗಿಡಗಳು ಚಂದ ಕಾಣಿಸ್ಲತ್ತಾವಲ್ರಿ. ಅಲ್ಲಿ 1-2 ಬೆಂಡೆ ಗಿಡ ಅವ. ಬೆಂಡೆಕಾಯಿ ಅಂತೂ ಮಸ್ತ್ ಆಗ್ಯಾವ. ನಾವೇನು ಕಡ್ದಿಲ್ಲ ರೀ ಅವಕ್ಕಿನ. ಇದ್ರಾಗ ಭೀ ಎಲ್ಲ ಬದ್ನಿ ಗಿಡದಾಗ ಇದ್ದು ರೀ. ಅವು ಬದ್ನಿ ಗಿಡಕ್ಕೆ ರೋಗ ಬರ್ತಾವ ಅಂತ ಹೇಳಿ ಎಲ್ಲ ಕಿತ್ತೆ ಕೊಟ್ಟಿದ್ದೆ ನೋಡ್ರಿ. ಓಕೆ, ಮತ್ತೆ ಸಿಗೋಣ ರೀ. ಇಲ್ಲಿ ನೋಡ್ರಿ, ನಾಳೆಗೆ ಪಲ್ಯ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಮೂಲಂಗಿ ಸೊಪ್ಪು ತೊಗೊಂಡಾಳ ಚೆನ್ನು. ಇವು ಮೂಲಂಗಿ ಅದಾವಲ್ರಿ, ಇವ್ರ ಸೊಪ್ಪು ತೊಗೊಂಡಾಳ. ಯಾಕಂದ್ರೆ ಪಲ್ಯ ಮಾಡ್ಲಿಕ್ಕಂತ್ರಿ. ಈಗೊಮ್ಮೆ ಮನೆ ಮಾಡಿದಲ್ರಿ ನಾ ಪಲ್ಯ, ಮಸ್ತಾಗಿತ್ತು ನೋಡ್ರಿ. ಅದಕ್ಕಾಗಿ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡಿ ಮಮ್ಮಿ ಭಾಳ ಚಂದಾಗಿ ಆತದ ಅಲ್ಲಗತ್ತಾಳ. ಅದಕ್ಕಾಗಿ ಮೂಲಂಗಿ ಸೊಪ್ಪು ತೊಗೊಂಡಿದ್ದೇವೆ ನೋಡ್ರಿ. ಜಾಸ್ತಿನೇ ತೊಗೊಂಡಿದ್ದೆವು. ಒಟ್ಟು ತಂದಾಡ್ರಿಕ್ಕಿ ಫ್ರೆಶ್ ಆಗಿ ಮೂಲಂಗಿ ಸೊಪ್ಪದ ಕಡ್ಲಿಗೆ ತಾಳ್ರಿಕ್ಕಿ ಇನ್ನೊಂದು ಸ್ವಲ್ಪ. ಯಾಕಂದ್ರೆ ಇದು ಕರಿಗೆ ಬಿಡ್ತದಲ್ರಿ, ಪಲ್ಯ ಕಡಿಮೆ ಆತದ. ಅದಕ್ಕಾಗಿ ಇನ್ನೊಂದು ಹಿಡಿ ತೊಗೊಂಬಾನ ತರ್ಲಿಕ್ಕೆ ಹೋಗ್ಯಾಳ. ಮಸ್ತಾಗಿ ನಾಳೆ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ತೀನಿ. ಸೇರ್ ಮಾಡ್ತೀನಿ ರೀ ಮುಂದಿನ ಹಿಡಿಯೋದಾಗ. ಭಾರಿ ಟೇಸ್ಟಾಗಿ ಬರ್ತದೆ ನೋಡ್ರಿ. ಇದಕ್ಕೆ ಎಣ್ಣೆ ಔಷಧಿ ಏನು ಹೊಡೆದಿಲ್ಲ ನೋಡ್ರಿ. ನಾವು ಆರ್ಗ್ಯಾನಿಕ್ ಆಗಿ ತಾನೇ ಬೆಳೆದದ. ಮತ್ತು ಎಣ್ಣೆ ಹೊಡೆದಿಲ್ಲ ರೀ. ಯಾಕಂದ್ರೆ ಒಳಗೆ ಒಂದೊಂದು ಎಲೆ ಹಿಂಗೆ ಹುಳುಕಾಗ್ಯದ. ಆದ್ರೆ ಭೀ ತಿನ್ನಕ್ಕೆ ಚಲೋ ಅಲ್ರಿ. ಅದಕ್ಕೆ ಔಷಧಿ ಹೊಡೆದಿಲ್ಲ ನೋಡ್ರಿ. ನಾವು ಹುಳುಕದ ಆಲಾರ್ದು ಚಲೋದ ಆರಿಸಿ ತೊಗೊಂಡಿದ್ದೆವು. ಇವು ನೋಡ್ರಿ, ಇವು ಸೇಂಡಳಿ ಒಂದು ಬಕೆಟ್ ಹೊಂಟಾವ ನೋಡ್ರಿ. ನೋಡ್ರಿ ಎಷ್ಟು ಬಾಡ್ಯಾವ, ಎಷ್ಟು ಹಾಳಾತಾವ್ರಿ. ಈಗ ಮನೆಗೆ ಹೋಗೋಣ್ರಿ. ಪೂರ್ತಿ ಹೊತ್ತು ಹೋಗ್ಯದ ನೋಡ್ರಿ. ಕತ್ಲೆ ಅಲಗತ್ತದ ಅಂದ್ರೆ ಭೀ ನಾವು ಹೊಲ್ದಾಗ ಇದ್ದೇವೆ ನೋಡ್ರಿ. ನಾ ವಾವ್, ಎಷ್ಟು ಫ್ರೆಶ್ ಅದ ನೋಡ್ರಿ. ಪಲ್ಯ ತಂದಾಳ ಚಿನ್ನು. ಸಾಕ್ಬಿಡ್ಯವ, ಒಂದು ಕಡೆ ಪಲ್ಯ ಆತು. ರಗಡೈತೆ ನೋಡ್ರಿ. ಚಂದ ಹೋಳಿ ತೊಳೆದಿಟ್ಟು ಬಿಡ್ತೀನಿ ರೀ. ಸಂಜೆ ಮಾಡಿ ಮುಂಜಾನೆ ಮಾಡ್ಲಿಕ್ಕೆ ಈಜಿ ಆತವ. ತೊಗೊಂಡು ನಡಿ ಬಕೆಟ್ ಇರ್ತವ, ಪಲ್ಯ ಇರ್ತವ. ನಾ ತೋತೇವೆ ಅದರ ಒಂದು.